ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು K20 ಮೋಟೋಸ್. ನಾನು ನಿಮ್ಮ ಪ್ರೀತಿಯ ನಿಖಿಲ್. ಎಲ್ಲಿದೆಯಪ್ಪ? ರೌಡಿ ನಿನ್ನ ಅಕ್ಕನ್ ಕುರ್ಪ ಹಾಕಿದ್ರೆ ಡಾಕ್ಟರ್ ಸ್ಟಿಚ್ ಹಾಕಕ್ ಜಾಗ ಇರಬಾರ್ದು, ಗೊತ್ತಾಯ್ತೇನೋ ನಿನ್ನ. ಏನ್ ಪ್ಲೇಸ್ ಗಾಯ್ಸ್ ಇದು. ತೀರ್ಥಹಳ್ಳಿಯಿಂದ ಇವಾಗ ಕುವೆಂಪು ಅವ್ರ ಮನೆಗೆ ಹೋಗ್ತಾ ಇದೀವಿ. ಅವಾಗ ಕುಂದಾದ್ರಿ ಹಿಲ್ಸ್ ಅಂತ ಹೇಳಿದ್ನಲ್ಲ, ಕುಂದಾದ್ರಿ ಹಿಲ್ಸು ಈ ಮಳೆಗಾಲ ಟೈಮಲ್ಲಿ ನೀವು ಬರೋದಾದ್ರೆ ಬೆಳಗ್ಗೆನೆ ಬನ್ನಿ ಆಯ್ತಾ. ಮಧ್ಯಾಹ್ನ ಮೇಲೆ ಆದರೆ ಎಂಟ್ರಿ ಇಲ್ಲ ಅಂತ ಹೇಳಿದ್ರಪ್ಪ ಅವರು. ಗೊತ್ತಿಲ್ಲ, ಎಂಟ್ರಿ ಇಲ್ಲ. ಇವಾಗ ಇದು ಪ್ರೈವೇಟ್ ಏರಿಯಾ ಅಂದರೆ ಯಾವುದೋ ಸಂಸ್ಥೆ ಅದನ್ನು ಮ್ಯಾನೇಜ್ ಮಾಡ್ತಿರೋದಂತೆ. ಇದೇನು ಗುರು, ಶಿವಮೊಗ್ಗ ಕೊಪ್ಪ ಇದೆಂತ ಮಾರು ಟ್ರೈನ್ ಟ್ರ್ಯಾಕಾ ಅಂಥದ್ದು ಸಕ್ಕತ್ ಮಾಡಿರ್ ಮಾತು. ರೈಲ್ವೆ ಟ್ರ್ಯಾಕ್ ಅಲ್ಲ, ಏನು ಹೇಳಿತ್ತು ನೀನು ಹಬ್ಬ. ಅದೇ ಅಲ್ಲಿಗೆ ಹೋಗೋದು ಮಾತ್ರ ಒಂದ್ಸಲ ಚೆಕ್ ಮಾಡ್ಕೊಂಡು ಹೋಗಿ. ಮಳೆಗಾಲದಲ್ಲಿ ಜಾಸ್ತಿ ಹೊತ್ತು ಏನು ವಾಯ್ಸು, ಮಳೆಗಾಲದಲ್ಲಿ ಜಾಸ್ತಿ ನಿಮಗೆ ಇರೋಕ್ಕೆ ಬಿಡಲ್ಲ, ಮಧ್ಯಾಹ್ನದವರೆಗೆ ಅಷ್ಟೇ. ಇದಂತ ಮಾರ ಸುಣ್ಣದ ಕಲ್ಲ, ಬೆಳಿ ಹೊಳಿತ್ತು. ಇವರೇ ಹತ್ತು ಅವ್ರ ಮನೆ ಕುಪ್ಪಳಿಗೆ ಹೊರಟಿದ್ವಿ. ಎಲ್ಲಿಗೆ ಹೋಗುದು ಅಂತ ಗೊತ್ತಾಗಲ್ಲ, ಪ್ಲ್ಯಾನು ಇರಲಿಲ್ಲ. ಮತ್ತೆ ಇಲ್ಲಿಗೆ ಬಬ್ಬದ ಸೀದಾ ಬಂದದ್ದು. ಮತ್ತೆ ಅದು ಪ್ಲೇಸು ಇಲ್ಲ ಈ ಬದಿಯಲ್ಲಿ ಅಷ್ಟು ನೋಡು ಅಂದರೆ. ಏನು ನೋಡಿದ್ದೆ ನೋಡ್ತೇವಂದ. ಅದಕ್ಕೋಸ್ಕರ ಇವಾಗ ತೀರ್ಥಹಳ್ಳಿ ಕುಪ್ಪಳ್ಳಿಗೆ ಹೋಗ್ತಾಯಿದ್ದೀವಿ. ಕುಪ್ಪಳ್ಳಿ ನಾನಿನ್ನು ಹೋಗಿಲ್ಲ, ಫಸ್ಟ್ ಟೈಮ್ ಹೋಗ್ತೀವಿ. ಕುವೆಂಪು ಅವರ ಮನೆ. ಕುವೆಂಪು ಯಾರಿಗೆ ಗೊತ್ತಿಲ್ಲ ಹೇಳಿ, ಎಲ್ಲರಿಗೂ ಐತೆ. ಮೇಯ್ನಾಗಿ 1ನೇ ಕ್ಲಾಸಿಂದ 10ನೇ ಕ್ಲಾಸ್ ಒಳಗೆ ಕನ್ನಡ ಬುಕ್ಕಲ್ಲಿ ಒಂದು ಬುಕ್ಕಲ್ಲಿ ಅಂದರೆ ಕನ್ನಡ 1 ಇಯರ್ಗೆ ಮಿನಿಮಮ್ ಒಂದಂತೂ ಇದ್ದೇ ಇರುತ್ತೆ ಅವ್ರದ್ದು ಹಾಡುಗಳು. ಗಾಯ್ಸ್ ಇವಾಗ ಬಂತು ನಿಯರ್ ಬೈ ಕುವೆಂಪು ಅವರ ಮನೆಗೆ ಬಂದೇ ಬಿಡ್ತು. ಒಳ್ಳೆ ಮಾಡಿದ್ದಾರೆ ಗಾಯ್ಸ್ ಡೆವಲಪ್ಮೆಂಟ್. ರೋಡೆಲ್ಲ ಹೆಂಗಿದೆ ನೋಡಿ. ಕವಿ ಮನೆ ಕಾಮ್ ಸ್ವಲ್ಪ ಜನ ಅಲ್ಲ. ಕುಪ್ಪಳ್ಳಿ ಎಲ್ಲರಿಗೂ ಕುವೆಂಪು ಅವರ ಮನೆಗೆ ಸ್ವಾಗತ ಸುಸ್ವಾಗತ. ನೀವೇನು ನೋಡ್ತಾ ಇದ್ದೀರಾ, ಇದು ಕುವೆಂಪು ಅವರ ಮನೆ. ಅಲ್ಲಿ ಆ ಸೈಡಲ್ಲಿ ನೋಡ್ತಾ ಇರೋದು ಅದು ಕುವೆಂಪು ಅವರ ಮಾಡಿರುವಂಥ ಸಾಧನೆಗಳು. ಹಾಗೆ ಈ ಸೈಡಲ್ಲಿರೋದು ಮನೆ. ಮನೆ ಒಳಗೆ ವಿಡಿಯೋ ಎಲ್ಲ ಅಲವ್ ಇಲ್ಲ ಗಾಯ್ಸ್, ಹೊರಗಿಂದ ಹೆಂಗಿದೆ ಅಂತ ನೋಡ್ಕೊಳ್ಳಿ. ಬನ್ನಿ ಈ ಪ್ಲೇಸ್ಗೆ ಎಲ್ಲಾದರೂ, ಈಗ ತೀರ್ಥಹಳ್ಳಿ ಶಿವಮೊಗ್ಗ ಸರೌಂಡ್ ಎಲ್ಲ ಇರೋದಿದ್ರೆ ಬಂದು ನೋಡ್ಕೊಂಡು ಹೋಗಿ. ಸಖತ್ತಾಗಿದೆ ಮಾತ್ರ ಪ್ಲೇಸು ಗಾಯ್ಸ್. ಮನೆ ಒಳಗಡೆ ಕುವೆಂಪು ಅವರು ಏನೆಲ್ಲ ಯೂಸ್ ಮಾಡ್ತಾಯಿದ್ರು, ಹಾಗೆ ಏನೆಲ್ಲ ಬುಕ್ ಬರೆದಿದ್ರು, ಹಾಗೆ ಏನೆಲ್ಲ ಪ್ರಶಸ್ತಿ ಗೆದ್ದಿದ್ರು, ಇದೆಲ್ಲ ಇದ್ದಿತ್ತು. ಒಂದ್ಸಲಿ ನೋಡಿ ಒಳಗಡೆ, ಸಖತ್ತಿದೆ ಮಾತ್ರ ಪ್ಲೇಸು. ಇವಾಗ ನಾವು ಬಂದಿರೋದು KP ಪೂರ್ಣಚಂದ್ರ ತೇಜಸ್ವಿಯವರ ಸಮಾಧಿಗೆ. KP ಪೂರ್ಣಚಂದ್ರ ತೇಜಸ್ವಿ ಅಂದ್ರೆ ಕೂಡ ಫಸ್ಟ್ ನೆನಪಾಗೋದು ಕೃಷ್ಣೇಗೌಡರ ಆನೆ. 12th ಅಲ್ಲಿರೋದು. ಲಾಸ್ಟಿಗೆ ಒಂದು ಕತೆ ಬರೆದಿದ್ದಾರೆ ಇವರು. ಏನು ಕತೆ ಗುರು ಅದು. ಅದರ ಲಾಸ್ಟಿಗೆ ಏನಂದರೆ ಎಂಡಿಂಗೇ ಇಲ್ಲ. ಅದನ್ನು ಯಾರು ಬೇಕಾದರೂ ಕಂಟಿನ್ಯೂಷನ್ ಮಾಡ್ಬೋದು, ಆ ಥರ ಎಂಡಿಂಗ್ ಕೊಟ್ಟಿದ್ದಾರೆ. ಯಾವುದು ಅಲ್ಲ ಇದ್ರಲ್ಲಿ ಹೋಗಿ. ಹಾಂ ಸೀದಾ ಸ್ಟ್ರೈಟ್ ಇದ್ರಲ್ಲಿ ಹೋದ್ರೆ ಆಗುತ್ತೆ, ನಡ್ಕೊಂಡು ಹೋಗಿ. ಸಮಾಧಿ ಎಲ್ಲಿ ಇಲ್ಲ. ಇವಾಗ ನಾವು ಬರ್ತಿರೋದು ಕವಿಯವರ ಸ್ಮಾರಕಕ್ಕೆ. ಇಲ್ಲಿ ಮೇಲಿದೆ, ಹೆಂಗಿದೆ ಅಂತ ನೋಡ್ಬೇಕಾಯ್ತಾ. ನಮಗೆ ಫಸ್ಟ್ ಗೊತ್ತಾಗಿಲ್ಲ, ನಾವು ಅಲ್ಲಿ ನಡ್ಕೊಂಡು ಬಂದ್ವಿ ಮೇಲೆ. ಅಲ್ಲಿಂದನೂ ಬರ್ಬೋದು, ಮತ್ತು ಇಲ್ಲಿ ಬೈಕ್ ತಗೊಂಡು ಇಲ್ಲಿ ಮೇಲ್ವರೆಗೂ ಬರ್ಬೋದಾಯ್ತಾ. ಅಲ್ಲಿಂದ ಸ್ವಲ್ಪ ನಡ್ಕೊಂಡು ಹೋದರೆ ಅವರ ಸ್ಮಾರಕ ಇದೆ.
ಬನ್ನಿ ನೋಡೋಣ ಹೇಗಿದೆ ಅಂತ. ಮನುಷ್ಯನವರು ಸುಸ್ತಾಗಿದ್ದಾರೆ. ಕವಿ ಸಮಾಧಿಗೆ ಸ್ವಾಗತ ಕೋರುತ್ತೇವೆ. ಕಾರ್ತಿಕ್ ಅವರೇ, ಈ ಬಡತವಿಂದ ದೇಶ ಉದ್ಧಾರ ಆಯ್ತದ? ಯಾವುದು ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಯಾರು ಕವಿಯಲ್ಲಿ ನಿಪುಣನ? ಮಾತಲ್ಲೇ ನಿಪುಣರಾದ ಶ್ರೀಯುತ ಶ್ರೀ ಶ್ರೀ ಪನೀಶ್ ನಿತ್ಯಾನಂದ ಸ್ವಾಮಿ, ಸಾರಿ ಪನೀಶ್ ನಾಯಕ್ ಇವರು. ಸೈಡ್ ಬರ್ರು, ಡಿಪಿ ಹಾಕೊಳ್ಬೇಕು. ಸೈಡ್ ಬರ್ರು, ಡಿಪಿ ಹೇಳಮ್ಮ. ಇದು ನಿಂಬ ನಾನು ಬರ್ಬೇಕು. ಒಂದು ಸಲ ಈ ಪ್ಲೇಸ್ಗೆ ಯಾವತ್ತಾದರೂ ಬಂದೋಗಿ. ಪ್ಲೇಸ್ ಮಾತ್ರ ಸಖತ್ತಿದೆ. ಇಲ್ಲಿಗೆ ಬಂದಿದ್ದು ವರ್ತ್ ಅನಿಸುತ್ತೆ. 20 ರೂಪಾಯಿ ಎಂಟ್ರಿ ಟಿಕೆಟ್ ಅಷ್ಟೇ. ಏನು ಸಖತ್ತಿದೆ ಪ್ಲೇಸ್ ಅಂದರೆ, ನೀವು 500 ರೂಪಾಯಿ ಕೊಟ್ಟರು ಇಂಥ ಪ್ಲೇಸ್ ಎಲ್ಲ ಸಿಗಲ್ಲ, ಅಷ್ಟು ಒಳ್ಳೆ ಇದೆ ಇಲ್ಲಿ. ಒಂದು ಸಲ ಬಂದು ನೋಡಿ. ಇದು ಕುವೆಂಪು ಅವರ ಮನೆ ಹಾಗೆ ಅವರ ಸ್ಮಾರಕ. ಈ ವಿಡಿಯೋದಲ್ಲಿ ಸಣ್ಣದಾಗಿ ಆ ಏರಿಯಾನ ತೋರಿಸಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಟಾಟಾ, ಬಾಯ್ ಬಾಯ್. ತೆಗಿಯ ನೀನು, ಆಮೇಲೆ ಆ ಕಡೆ ತೆಗಿ. ಇದು ದೂಡಿ ತೆಗಿ ಬೇಗ ತೆಗಿ. ಇವ್ನ ಯಾವ ಸೆಡೆ ನನ್ನ ಮಗ.